ನಿರ್ದೇಶಕರಾದಂತಹ ಜಡೇಶ್ ಕುಮಾರ್ ಹಂಪಿ ಅವರು ಕಾಟೇರ ಚಿತ್ರದ ಸೂತ್ರಧಾರ ಆಗಿದ್ದೀರಾ. ಅಂದರೆ ಕತೆ ನಿಮ್ಮದು, ನೀವು ಬರೆದಿರುವಂತಹ ಕತೆ ಇವತ್ತು ಥಿಯೇಟ್ರ್ ಮುಂದೆ ಈ ರೀತಿ ವಿಜೃಂಭಿಸ್ತಾ ಇದೆ. ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಅಂದರೆ ತುಂಬಾ ಆ್ಯಕ್ಚುಲಿ ನಾವು ಮಾಡಿದ ಮೂವಿಗಳು ಈ ಥರ ಒಂದು ಸ್ಟಾರ್ ಜೊತೆ ಮಾಡಿರಲಿಲ್ಲ. ಬಟ್ ಒಂದು ಕತೆ, ಚಿತ್ರಕಥೆ ಒಂದು ತರುಣ್ ಸರ್ ಜೊತೆ, ಡೈರೆಕ್ಟರ್ ಜೊತೆ ಸೇರಿ ಬರೆದಾಗ ಅದು ನಾವು ಬರೆಯುವಾಗಾದರೆ ಒಂದು ಲಾಕ್ಡೌನ್ ನಾವು ಮತ್ತು ಇಬ್ಬರೇ, ಬಟ್ ರಿಲೀಸ್ ಆದಾಗ ಇದು ಒಂಥರ ಜಾತ್ರೆ, ಒಂದು ಹಬ್ಬ ವಾತಾವರಣ. ನನಗೆ ಅದೇ ಯೋಚನೆ, ಅಂದರೆ ನಾವು ಡಿಸ್ಕಷನ್ ಮಾಡ್ತಿರುವಾಗಾದರೆ ಆ ಟೇಬಲ್ಗೂ ಈ ಜಾತ್ರೆಗೂ ಎಷ್ಟು ಒಂದು ಎಕ್ಸೈಟ್ಮೆಂಟ್ ಇದೆ ಅಂತಂದರೆ ನನಗೆ ಅದು ಅಂದರೆ ಬರೆಯುವಾಗಾದ್ರೆ ನೆಕ್ಸ್ಟ್ ಆ ಥಾಟ್ ಇಟ್ಕೋಬೇಕು ಅಂತ ಇವಾಗ ರಿಯಲೈಸ್ ಆಗುತ್ತೆ. ಏನೋ ಒಬ್ಬ ಕಮರ್ಷಿಯಲ್ ಮಾಸ್ ಹೀರೋ ಬರೆಯುವಾಗಾದರೆ ಇಷ್ಟು ರಿಲೀಸನ್ನ ಯೋಚನೆ ಮಾಡಬೇಕು ಅಂತ ಒಂದು ಎಕ್ಸ್ಪೀರಿಯನ್ಸ್, ಇಷ್ಟು ಅಭಿಮಾನಿ ಮೈಂಡ್ ಇಟ್ಕೊಂಡಿರ್ಬೇಕು. ಅಫ್ಕೋರ್ಸ್ ನಾವು ಇಟ್ಕೊಂಡಿದ್ವಿ. ನನಗೆ ಅನುಭವ ಕಡಿಮೆ ಇದ್ದರೂ ಅದು ನಮ್ಮ ಡೈರೆಕ್ಟ್ರಿಗೆ ಇತ್ತು. ಅದು ಒಬ್ಬ ಅವ್ರ ಜೊತೆ ಕೆಲಸ ಮಾಡೋದ್ರಿಂದ ಅದಕ್ಕೆ ಪ್ರತಿ ಸಾರಿ ಅವರು ಮಾಸ್ ಕಮರ್ಷಿಯಲ್ ಬಾಸ್ ಅಂತ ಹೇಳ್ತಾನೆ ಇದ್ರು ನಾವು ಬರೆಯುವಾಗ. ಅದು ಸೊ ಅದು ಅದೇ ಥರ ಮೂವಿನೂ ಇದೆ. ಪ್ರತಿಯೊಂದು ಸೀನ್ ಮಾಸ್, ಪ್ರತಿಯೊಂದು ಸೀನ್ ಮಾಸ್. ಇರೋದು ಸಿನಿಮಾದಲ್ಲಿ 3 ಫೈಟ್ ಅಂತ ಅವತ್ತು ಬಾಸ್ ಹೇಳಿದ್ರು, ಅಲ್ಲ ಪ್ರತಿ ಸೀನ್ ಮಾಸೇ ಇದೆ, ಫೈಟೇ ಇದೆ. ಇದೆಲ್ಲದ್ರ ಜೊತೆ ನನಗೆ ಈಗಲೂ ನೆನಪಿರ್ಬೋದು, ಫೆಬ್ರವರಿ 2020 ಇದೇ ದರ್ಶನ್ ಅವರು ನಿಮ್ಮ ಚಿತ್ರದ ಒಂದು ಟ್ರೈಲರ್ ಲಾಂಚ್ಗೆ ಬಂದಾಗ ನಿಮ್ಮ ನಿರ್ದೇಶನದ ಬಗ್ಗೆ ಮಾತಾಡಿದ್ರು. ಅವತ್ತು ಅನ್ಸಿತ್ತಾ, ನೀವು ಆವತ್ತು ಸ್ಟೇಜ್ ಮೇಲೆ ನೀವು ಅಂದ್ಕೊಂಡಿದ್ರ ದರ್ಶನ್ ಅವರ ಮುಂದಿನ ಚಿತ್ರಕ್ಕೆ ನಾನು ಆಯ್ಕೆ ಮಾಡಿದಂಥ ಅಥವಾ ನಾನು ಬರೆದಂಥ ಕತೆ ಚಿತ್ರವಾಗುತ್ತೆ ಅಂಥೇಳಿ? ಅಲ್ಲ, ನಾನು ಮುಂದಿನ ಚಿತ್ರ ಅಂತ ಅಂದ್ಕೊಂಡಿರಲ್ಲ. ಪ್ರತಿಯೊಬ್ಬ ನಿರ್ದೇಶಕನು ಬಾಸ್ದು ಒಂದು ಸಿನಿಮಾ ಮಾಡಬೇಕಂತ ಅಂದ್ಕೊಂಡಿರ್ತೀವಿ. ಬಟ್ ಆ ಸ್ಟೇಜಲ್ಲಿ ನಾನು ಇವ್ರಿಗೊಂದು ಸಿನಿಮಾ ಮಾಡೋದೇ ಒಂದು ಗುರಿ, ಅವ್ರಿಗೊಂದು ಸಿನಿಮಾ ಮಾಡೋದೇ ಒಂದು ಗುರಿ. ಸೊ ಮುಂದೆ ಯಾವತ್ತಾದರೂ ಮಾಡ್ತೀನಿ ಅಂತ ಒಂದು ನಂಬಿಕೆ ಇತ್ತು. ಬಟ್ ಇವಾಗ ರೈಟರಾಗಿ ಜಾಯ್ನ್ ಆಗಿದ್ದೀನಿ ತರುಣ್ ಸರ್ ಜೊತೆ ಸೇರಿ. ನೋಡೋಣ, ನಮ್ಮದು ಮುಂದಿನ ಡ್ರೀಮ್ ಅದೇನೆ, ಅವ್ರ ಜೊತೆ ಮಾಡೋದೇ ನನ್ನ ಕತೆ. ಬರ್ತಿರುವಂಥ ಜಡೇಶ್ವರ ಮುಂದೆ ನಿರ್ದೇಶನ ಮಾಡ್ಬೋದು? ಮಾಡ್ತೀನಿ. ಸೊ ನಿಮ್ಮ ಕಡೆಯಿಂದ ಆ ಟೈಮಲ್ಲಿ ಯಾವ ರೀತಿಯಾದಂಥ ಕಥೆನ ಎಕ್ಸ್ಪೆಕ್ಟ್ ಮಾಡ್ಬೋದು? ನೋಡೋಣ. ಆಗಿನ ಕಾಲಘಟ್ಟ ಆಲ್ರೆಡಿ ಸ್ವಲ್ಪ ವಿಷಯಗಳು ಇದ್ದಾವೆ. ಆ ವಿಷಯಗಳು ಆಗಿನ ಕಾಲಘಟ್ಟ, ಮತ್ತು ಯಾವಾಗಲೂ ಮಾಡಿದ್ರೆ ನಮ್ಮದು ಒಂದು ದೇಸಿ ಕಥೆನೇ ಇರುತ್ತೆ, ಅದು ಕನ್ನಡ ಕಥೆನೇ ಆಗಿರುತ್ತೆ. ಕನ್ನಡ ಇದೆಲ್ಲದ್ರ ಜೊತೆ ಸರ್, ಇವಾಗ ಹೋಗ್ತಾ ಇರೋಂಥದ್ದು ಚಿತ್ರದ ಲೆಂತ್ ಬಂದುಬಿಟ್ಟು 2 ಗಂಟೆ 59 ನಿಮಿಷ ಅಂಥೇಳಿ. ಯೂಶ್ವಲಿ ಲೆಂತ್ ಅಂತ ಬಂದಾಗ ಸುಮಾರು ಜನ 2 ಗಂಟೆ 59 ನಿಮಿಷ ಇದ್ದ ತಕ್ಷಣ ಲೆಂತು ಲ್ಯಾಗ್ ಇದೆ ಅದು ಇದು ಅಂಥೇಳಿ ಫಿಲಮ್ ನೋಡೋಕ್ಕೂ ಮುಂಚೆ ಜಜ್ಮೆಂಟ್ ಕೊಡೋರು ಜಾಸ್ತಿ. ಅಂಥವ್ರಿಗೆ ಬೀಂಗ್ ಅ ರೈಟರ್ ಆಗಿ ಏನು ಉತ್ತರ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಇವಾಗ ಲೆಂತ್ ಅನ್ನೋದು ಇವಾಗ ನೋಡ್ತಿದ್ದಾರೆ ಅವರು. ನಾವು ಈ ಸಿನಿಮಾನ ಆಲ್ರೆಡಿ 100 ಟೈಮ್ ನೋಡಿರ್ತೀವಿ, ಪ್ರತಿ ಹಂತದಲ್ಲಿ ನೋಡಿರ್ತೀವಿ, ಪ್ರತಿ ವಿಷಯದಲ್ಲೂ ನೋಡಿರ್ತೀವಿ. ಲೆಂತ್ ಯಾವತ್ತಿಗೂ ಇದೆ, ಲ್ಯಾಗ್ ಅನ್ನೋದು ಪ್ರಾಬ್ಲಮ್, ಲೆಂತ್ ಪ್ರಾಬ್ಲಮ್ ಅಲ್ಲ. ಇತ್ತೀಚೆಗೆ ಲೆಂತ್ ಸಿನಿಮಾಗಳೇ ಹಿಟ್ ಆಗಿರೋದು. ನಾವು ಲ್ಯಾಗ್ ಅನ್ನೋದು ನೋಡಬೇಕು. ನಮ್ಮ ಸಿನಿಮಾದಲ್ಲಿ ಲ್ಯಾಗ್ ಇಲ್ಲ, ಲೆಂತ್ ಇದೆ. ಲೆಂತೇ ನಮ್ಮ ಸಿನಿಮಾದ ಸ್ಟ್ರೆಂತು. ಓಕೆ. ಸೊ ನಿಮಗೆ ಪ್ರತಿ 3 ಅವರ್ಸ್ ನಾವು ನೋಡಿದ್ವಿ ಅಂದರೆ ನಾವು ಒಂದು ವರ್ಲ್ಡನ್ನ ಕಟ್ಟಿದ್ವಿ, ಒಂದು ಹಳ್ಳಿ 70s ಕಟ್ಟಿದ್ವಿ, ಒಂದು ಕಾಟೇರನ ಬಯೋಗ್ರಫಿ ಕಟ್ಟಿದ್ವಿ. ಅದಕ್ಕೊಂದು ಜೀವನ ತೋರಿಸ್ಬೇಕಂದ್ರೆ ಅಷ್ಟು ವಿಷಯ ಬೇಕಿತ್ತು, ಅಷ್ಟು ಟೈಮ್ ಬೇಕಿತ್ತು. ಆ ಟೈಮ್ ನಮಗೆ ಸಾಲ್ತಾ ಇಲ್ಲ. ಬಟ್ ಅಷ್ಟು ಟೈಮಲ್ಲಿ ಕಟ್ಟಾಕಿ ಆ ಕಾಟೇರನ್ನ ತೋರಿಸಿದ್ದೇ ನಮಗೆ ದೊಡ್ಡ ಇದು. ಬಟ್ ಲೆಂತ್ ಮ್ಯಾಟ್ರೇ ಅಲ್ಲ ಸಿನಿಮಾದಲ್ಲಿ. ನೀವು ನೋಡ್ತಾ ಇದ್ರೆ ಹಿಂಗೆ ಮುಗಿತಾ ಅಂತ ಅನಿಸುತ್ತೆ. ಓಕೆ. ಜಡೇಶ್ ಕುಮಾರ್ ಹಂಪಿ ಅವ್ರನ್ನ ನಾನು ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ಅವರು ಮಾಡಿರುವಂಥ ಎಲ್ಲ ಕಥೆಯಲ್ಲೂ ನಮ್ಮ ಸೊಗಡನ್ನು ಬಿಟ್ಕೊಟ್ಟಿಲ್ಲ. ಸೊ ಈ ಕಾಟೇರದಲ್ಲಿ ಯಾವ ವಿಷಯನ ಹೇಳಕೊಟ್ಟಿದ್ದೀರಾ? ಸೊ ಇದು ಪಕ್ಕ ಸೊಗಡಿನ ಕಥೆನೇ. ಒಂದು ರೈತರ ಕತೆ, ಒಂದು ಬದುಕಿನ ಕತೆ, ಒಂದು ಹೋರಾಟದ ಕತೆ, ಒಂದು ಹಕ್ಕಿನ ಕತೆ. ಅಂದರೆ ಒಬ್ಬ 70s ಒಂದು ಬಡತನದ ಒಂದು ನೋವಿನ ಕತೆ ಇದೆ ಅಲ್ಲವಾ. ಇದು ಒಂದು ಒಟ್ಟಾರೆಯಾಗಿ ಒಂದೇ ಹಿಂಗಾಯ್ತು ಅಂತ ಹೇಳಲ್ಲ, ಎಲ್ಲ ವಿಷಯಗಳನ್ನು ಅವರು ಬದುಕಿನ ಜೊತೆನೇ ತೋರಿಸ್ತಾ ಹೋಗ್ತೀವಿ. ಅವನು ಎಷ್ಟೆಷ್ಟು ವ್ಯವಸ್ಥೆಗಳನ್ನು ಎದುರಿಸ್ತಾನೆ, ಆ ಥರದ ಒಂದು ತೋರಿಸ್ತಾ ಹೋಗ್ತೀವಿ. ಇದು ಪಕ್ಕಾ ಸೊಗಡಿನ ಕಥೆನೇ. ಹಿಂದಿನ ಸಿನಿಮಾಗಳು ಹೋಲಿಸಿದ್ರೆ, ನನಗೆ ಹಿಂದಿನ ಸಿನಿಮಾ ಹೋಲಿಸಿದ್ರೆ ಆವಾಗಲೇ ಹೇಳಿದ್ರು ಇದು ಒಂದು ಸೊಗಡಿನ ಕಥೆ ಅಂತ. ಬಟ್ ಇದು ಪಕ್ಕ 100% ಇದೆ, ಅದರೊಳಗಡೆ ಮೂಡಿ ಬಂದಿದೆ ಈ ಕಥೆ.